ದೇವರು, ನಾನು ದೇವರನ್ನು ನೋಡಿದ್ದೇನೆ. ಅವನು ದೇವಸ್ಥಾನದಲ್ಲೂ ಇಲ್ಲ, ಅವನು ಮಸೀದಿಯಲ್ಲೂ ಇಲ್ಲ, ಅವನು ಚರ್ಚಿನಲ್ಲೂ ಇಲ್ಲ. ಅವನು ಎಲ್ಲರೊಳಗಿದ್ದಾನೆ, ನನ್ನೊಳಗೆ, ನಿಮ್ಮೊಳಗೆ, ಎಲ್ಲರೊಳಗೆ ಇದ್ದಾನೆ. ಮನುಷ್ಯನ ಒಳ್ಳೆಯ ಗುಣ ಪ್ರೀತಿ ಸ್ನೇಹವೇ ದೇವರ ರೂಪ. ಅದೇ ಮನುಷ್ಯನಲ್ಲಿರುವ ಕ್ರೂರತನ, ಕೋಪ, ಅಹಂಕಾರವೇ ರಾಕ್ಷಸ ಭೂತದ ರೂಪ. ದೇವರನ್ನು ಹುಡುಕಿ ಹಿಮಾಲಯ ಹೋಗಬೇಕಿಲ್ಲ. ದೇವಸ್ಥಾನ, ಮಸೀದಿ, ಚರ್ಚ್ಗಳನ್ನು ಸುತ್ತಬೇಕಿಲ್ಲ. ಪೂಜೆ, ಪುನಸ್ಕಾರ, ಅಭಿಷೇಕ, ಪ್ರಸಾದ ಮಾಡಬೇಕಿಲ್ಲ. ದೇವರಿಗಾಗಿ ಹುಡುಕಾಡುವುದರಲ್ಲಿ ಯಾವುದೇ ಅರ್ಥವೂ ಇಲ್ಲ. ನಿಮ್ಮ ಪ್ರಕಾರವೇ ನೋಡುವುದಾದರೆ ಆ ದೇವರೇ ಈ ಬದುಕನ್ನು ನಮಗೆಲ್ಲರಿಗೂ ನೀಡಿದ್ದಾನೆ. ಅಂದರೆ ಅವನನ್ನು ಏಕೆ ಹುಡುಕಬೇಕು? ಅವನೇ ನೀಡಿದ ಮೇಲೆ ಬದುಕನ್ನು ಬದುಕಬೇಕು ಅಷ್ಟೇ. ಏಕೆಂದರೆ ದೇವರು ನನ್ನನ್ನು ಹುಡುಕು ಎಂದು ನಿಮಗೆ ಬದುಕು ನೀಡಿಲ್ಲ. ಈ ಬದುಕಿನೊಳಗೆ ಮನುಷ್ಯನಾಗಿ ಎಲ್ಲವನ್ನು ಅನುಭವಿಸು ಎಂದು ನೀಡಿದ್ದಾನೆ. ದೇವರ ಹುಡುಕಿ ಸಮಯ ವ್ಯರ್ಥ ಮಾಡಬೇಡಿ. ಅವನು ಇರುವುದನ್ನು ಪ್ರಶ್ನಿಸಿ, ಪರೀಕ್ಷಿಸಿ ತಪ್ಪಲ್ಲ. ಆದರೆ ದೇವರೇ ಇಲ್ಲವೆಂದು ಉತ್ತರಿಸಬೇಡಿ. ಇದು ತುಂಬ ವೈಯಕ್ತಿಕ ವಿಚಾರ. ದೇವರು ಅವರವರ ನಂಬಿಕೆ, ಅವರವರಿಗೆ ಬಿಟ್ಟು ಬಿಡಿ. ಆದರೂ ನನಗೊಂದು ಸಂಶಯ, ದೇವರು ಇದ್ದಾನಾ? ನನ್ನ ಬರವಣಿಗೆಯಲ್ಲಿ ಯಾವುದೇ ಲಾಜಿಕ್ ಇಲ್ಲ. ಮನಸ್ಸಿಗೆ ಬಂದಿದ್ದನ್ನು ಗೀಚುತ್ತಾನೆ ಅನ್ನುವರು ಮಾತ್ರ ನಿಜವಾದ ಭಾರತ ಪ್ರಜೆಗಳು. ಜೈ ಕನ್ನಡ, ಜೈ ಕರ್ನಾಟಕ. ನಿಮ್ಮೊಳಗೊಬ್ಬ ಆಕಾಶ್ ಕನ್ನಡಿಗ.